ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು. ಅದರಿಂದ ನಮ್ಮ ಜಿಲ್ಲೆನೇ ಮೈಸೂರು ಅಂತಂದರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿತ್ತು. ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಚೇನವರು ಬದುಕಿದ್ರು. ಅವರು ನಾನು ಈ ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು. ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಜೆ.ಎಚ್. ಪಟೇಲ್ರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡಿದ್ರು. ನಾನು ರಾಚೇನವರು ಇಲ್ಲಿಯೇ ಉದ್ಘಾಟನೆ ಮಾಡಿದ್ರು. ವಾಟಾಳ್ ನಾಗರಾಜ್ ಕೂಡ MLA ಆಗಿದ್ರು. ಅವರು ಅಲ್ಲಿಗೆ ಹೋದರು ಮಾದೇಶ್ವರ ಬೆಟ್ಟಕ್ಕೆ. ನಾನು ರಾಚೇನವರು ಇಬ್ರೂ ಉದ್ಘಾಟನೆ ಮಾಡಿದ್ರು. ಅದರಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘನೂ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಂಗ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಇನ್ಯಾರು ಕೊಡ್ತೇವೆ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ? ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡನಿಗೆ. ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು AR ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್ ಮತ್ತು ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್, ಮಂಜುನಾಥ್ ಅನೂರು ಶಾಸಕರು. ಯಾರು? ಆಮೇಲೆ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ, ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು GT ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ, ನಾನೇ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಇವತ್ತು ಭಾಗವಹಿಸಿದ್ದೇನೆ. ನೀವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಬಹಳ ಹೊತ್ತಿನಿಂದ ಕೂತಿದ್ದೀರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಆ ತಡವಾಗದ್ರಿಂದ 1 ಗಂಟೆಗೆ ಪ್ರಾರಂಭ ಆಯಿತು. 1 ಗಂಟೆಯಿಂದ ಈಗ 3:45 ಅಲ್ಲ 2:45 ನಡೆದಿದೆ. ಇನ್ನೊಂದು 20 ನಿಮಿಷ ಮುಗ್ದೋಯ್ತದೆ. ನೀವೆಲ್ಲ ಸಹಕಾರಿಗಳು, ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು. ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಹೇಳಿದೆ,
ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು, ಒಂದು ಗ್ರಾಮ ಪಂಚಾಯತಿ ಇರಬೇಕು, ಒಂದು ಸೊಸೈಟಿ ಇರಬೇಕು. ಈ ಮೂರು ಸಂಸ್ಥೆಗಳು ಇರಲೇಬೇಕು ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿದರು. ಒಂದು ಶಾಲೆ, ಎರಡನೇದು ಗ್ರಾಮ ಪಂಚಾಯತಿ, ಮೂರನೇದು ಸಹಕಾರ ಸಂಘ. ಇವುಗಳಿದ್ರೆ ಮಾತ್ರ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದ್ರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಗ್ರಾಮೀಣ ಭಾರತದ ಉದ್ಧಾರ ಆಗದೇ ದೇಶದ ಉದ್ಧಾರ ಆಗಲ್ಲ. ಇದನ್ನ ನೆಹರೂರವರು ಹೇಳಿದ್ರು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನು ಸೇರಿಸಿದರು. ಆ ಕಾರಣದಿಂದಲೇ ಈ ಸಪ್ತಾಹವನ್ನ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14 ಅವತ್ತೇ ಉದ್ಘಾಟನೆ ಆಗ್ತದೆ. ಸಪ್ತಾಹ ಉದ್ಘಾಟನೆ ಆಗ್ತಕ್ಕಂಥದ್ದು. ಆಮೇಲೆ ಒಂದು ವಾರ ನಡೀತದೆ. ಬಹುಶಃ ಜಿ ಟಿ ದೇವೇಗೌಡರು ಎಲ್ಲ ಕಡೆ ಹೋಗಿದ್ರು ಅಂತ ಅನಿಸುತ್ತೆ. ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ. ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತೆ ಇವ್ರಿಗೂ ಕೂಡ ಬಹಳ ದೀರ್ಘಕಾಲದ ಸಹಕಾರಿಯವರು, ಬಹಳ ವರ್ಷಗಳ ಅನುಭವ ಇದೆ. ನಾನು ಜಿ ಟಿ ದೇವೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರು, ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅವರು. ನಾನು ಮೊದಲು ಎಲೆಕ್ಷನ್ ಇದ್ದಿದ್ದೆನಲ್ಲ 83ರಲ್ಲಿ, ಆಗ ನಮ್ಮ ಜೊತೆಲೇ ಇದ್ದರು. ಇದು ನಮ್ಮ ಜೊತೆಲೇ ಇದ್ದಾರೆ. 2006ರವರೆಗೂ ಜೊತೆಲೇ ಇದ್ದರು. ಆಮೇಲೆ ಬೇರೆ ಆದರು. ಅಂದರೆ ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತೆಗೆದಾಕ ಇವ ಆಸಾಮಿ ಅಲ್ಲೇ ಉಳ್ಕಂದ. ಹೇಳಿ ಎಷ್ಟಿಂದ ಇವರು ದೇವೇಗೌಡ ಅಲ್ಲೇ ಉಳ್ಕೊಂಡ. ನಾನು ತೆಗೆದಾಕಿದ ಮೇಲೆ ಏನ್ ಮಾಡೋದು? ತೆಗೆದಾಕಿದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಿದೆ. ಅಹಿಂದ ಅಂತಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳು, ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ. ಕಾಂಗ್ರೆಸ್ನಿಂದ ಕರೆ ಬಂತು. ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು. ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿ ನಾನು ಯಾವುದೇ ಪಕ್ಷದಲ್ಲಿ ಇದ್ದರು, ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್, ಬೇರೆ ಪಕ್ಷಗಳಿಗೆ ಹೋಗಿಲ್ಲ. ಲೋಕದಳ ಅದೇ ಲೋಕದಳ ಆಗಿತ್ತು. ಲೋಕದಳದಿಂದಲೇ MLA ಆದದ್ದು ನಾನು 83ರಲ್ಲಿ. ಲೋಕದಳ, ಜನತಾ ಪಾರ್ಟಿ ಎಲ್ಲ ಒಡೆದು ಲೋಕದಳ, JDU ಇವೆಲ್ಲ, ಜನತಾದಳ ಇವೆಲ್ಲ ಆದ್ಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ. RSS BJPಯವರು ಇದ್ರು ಜನತಾ ಪಾರ್ಟಿ ಆದಾಗ. ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು. ನಾನು ಲೋಕದಳಕ್ಕೆ ಹೋಗಿ, ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.